ಎಲ್ಲರೂ ಎದುರಿಗೆ ಪಾಠಕ್ಕೆ ಕೂತಿರುವಾಗ ಶ್ರೀಮದಾಚಾರ್ಯರನ್ನ ಕೇಳಿದರು, ನಿಮ್ಮ ಈ ಶಬ್ದಗಳು ಬಹಳ ಜಟಿಲವಾಗಿದೆ, ಬಹುವರ್ತವಾಗಿದೆ ಅಥವಾ ಮತ್ತೊಂದಾಗಿದೆ, ಎಲ್ಲ ಆಗಿದೆ, ಇದಕ್ಕೆ ವ್ಯಾಖ್ಯಾನವನ್ನು ಯಾರು ಮಾಡ್ತಾರೆ ಅಂತ ಕೇಳಿದಾಗ ಪ್ರತಿಯೊಬ್ಬರು ನಾನು 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 ಅಂತ ಮುಂದೆ ಹೋದರು. ಇಲ್ಲಿ ಯಾರ ಹೆಸರು ಉಲ್ಲೇಖವಿಲ್ಲ, ಯಾರು ಕೂತಿದ್ರೂ ಉಲ್ಲೇಖವಿಲ್ಲ, ಶಿಷ್ಯರು ಅಷ್ಟೇ. ಆಗ ತೋರಿಸಿದ್ದೇ ಶ್ರೀಮದಾಚಾರ್ಯರ ಬಾರಿ ಗ್ರಂಥವನ್ನ ಪ್ರತಿನಿತ್ಯ ಹೊರುತ್ತಿರುವಂತಹ ವೃಷಭನಾಗಿ ಇರುವಂತಹ ಇಂದ್ರದೇವರು, ಅವರೇ ಮುಂದಿನ ಟೀಕಾಕೃತ್ಪಾದರು, ವ್ಯಾಖ್ಯಾಶೇಷ ಘೋರಾಟ್. ಆ ಎತ್ತು ನಾನು ಬರೆದಿರುವ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡತ್ತೆ ಅಂತ ಹೇಳ. ನಮ್ಮಂಥವರಾದರೂ ಯಾರಾದರೂ ಅಷ್ಟೇ ಅನ್ಸುತ್ತೆ, ಏನ್ರಿ ದಿನ ನಾವೊಂದು ಪಾಠ ಕೂತ್ಕೋತಾ ಇದ್ದೀವಿ, ಎಲ್ಲ ಇಡ್ತಾ ಇದ್ದೀವಿ, ನಮ್ಮ ಹೆಸರು ಬಿಟ್ಬಿಟ್ಟು ನೀವು ಯಾರ್ದೋ ಬರೆದವರ ಹೆಸರು ಇಡ್ತಾ ಇದ್ದೀರಲ್ಲ, ಅಥವಾ ಬಂದವರಲ್ಲಿ ಏನೂ ಗೊತ್ತೇ ಇಲ್ಲ, ಅವರಿಗೆ ನಿನ್ನೆ ಮೊನ್ನೆ ಬಂದ್ರಲ್ಲ ಅವ್ರ ಹೆಸರಿಡ್ತಾ ಇದ್ದೀರಲ್ಲ ಅಂತ ಪ್ರತಿಯೊಬ್ಬರಿಗೂ ಎದುರಿಗೆ ಕೂತವರಿಗೆ ಅಸಮಾಧಾನವಾಗುವುದು ಸಹಜ ಸ್ವಭಾವ. ಆ ರೀತಿ ಆಯ್ತು. ತಕ್ಷಣ ಶಾಪ ಕೊಟ್ಟರು, ಸರ್ಪದ್ರಷ್ಟೋಮ್ರಿಯೇತ. ಆ ಗೋವಿದ್ರೆ ತಾನೇ ವ್ಯಾಖ್ಯಾನ ಮಾಡೋದು, ಸರ್ಪ ಕಚ್ಚಿ ಸಾಯಲಿ ಅಂತ ಶಾಪವನ್ನು ಕೊಟ್ಟರು. ಹಾಗೆ ಆಯಿತು. ಆನಂದ ತೀರ್ಥರ ಅದ್ಭುತವಾದ ಕರುಣೆ. ಆ ಕಾಲದಲ್ಲಿ 12 ಸ್ತೋತ್ರವನ್ನು ಪಠಣೆಯನ್ನು ಮಾಡಿ ಆ ಗೋವಿಗೆ ಏನು ವಿಷ ಹಬ್ಬಿತ್ತೋ ಎಲ್ಲವನ್ನ ಇಳಿಸಿ ಮತ್ತೆ ಆ ಗೋವನ್ನು ಜೀವಂತವಾಗಿ ಮಾಡ್ತಾರೆ. ಅದಕ್ಕೆ ಇವತ್ತಿಗೂ ಕೂಡ ನೈವೇದ್ಯ ಕಾಲದಲ್ಲಿ ಯಾಕೆ 12 ಸ್ತೋತ್ರ ಪಠಣೆ ಅಂದರೆ, ಯಾರಾದರೂ ನಮಗೆ ಮದ್ದು ಹಾಕಿದ್ದಾರೋ ಅಥವಾ ವಿಷಾದಿ ಪ್ರಯೋಗಗಳನ್ನು ಮಾಡಿದ್ದಾರೋ, ಇವರು ಏಳಿಗೆ ಆಗಬಾರದು ಅಂತ ಉದ್ದೇಶಿಸಿ ನಿನ್ನೇನಾದರೂ ದುಷ್ಕೃತ್ಯಗಳನ್ನು ಮಾಡಿಸಿದರೆ ಆ ಎಲ್ಲವೂ ಕೂಡ ಆನಂದ ತೀರ್ಥರು ರಚನೆ ಮಾಡಿದ 12 ಸ್ತೋತ್ರದ ಪಠಣದಿಂದ ಎಲ್ಲವೂ ಕೂಡ ನಿರ್ಮೂಲವಾಗಲಿ, ಹೊರಟೋಗ್ಲಿ ಅಂತ 12 ಸ್ತೋತ್ರವನ್ನು ಪಠನೆ ಮಾಡತಕ್ಕಂಥ ಸಂಪ್ರದಾಯ ನಮ್ಮಲ್ಲಿ ಬಂತು. ಆದರೆ ಆನಂದ ತೀರ್ಥರ ಅನುಗ್ರಹ, ಆ ಋಷಭವೇ ಮುಂದೆ ಟೀಕಾಕೃತ್ಪಾದರು, ಆ ಭಾಗ್ಯ ಬರಲಿಕ್ಕೆ ಪ್ರತಿದಿನ ಆಚಾರ್ಯರು ಬರೆದ ಗ್ರಂಥಗಳ ಭಾರವನ್ನು ಹೊರುವುದರ ಜೊತೆಗೆ ತುಂಬ ಜನ ನಾವು ಪುಸ್ತಕವನ್ನು ತಲೆ ಮೇಲೆ ಹೊತ್ಕೊಂಡು ಹೋಗಬೇಕು ಅಂತ ಅನ್ಕೋತಿರ್ತಾರೆ, ಹೊತ್ಕೊಂಡಿರ್ತಾರೆ. ಕೇವಲ ಪುಸ್ತಕವನ್ನು ಹೊರುವುದರಿಂದ ಪುಣ್ಯ ಬರ್ತದೆ, ಆದರೆ ಅದರ ಒಳಗಿದ್ದದ್ದು ತಿಳಿಬೇಕಲ್ಲ. ನಾಳೆ ಎಕ್ಸಾಮು ಅಂತ ಇದ್ದಾಗ ಹಿಂದಿನ ಕಾಲದಲ್ಲ ತಮಾಷೆ ಮಾಡ್ತಾ ಇದ್ರು, ಯಾಕೆ ಯೋಚನೆ ಮಾಡ್ತೀವೋ, ತಲೆ ದಿಮ್ ಕೆಳಗೆ ಅದು ಇಟ್ಕೊಂಡು ಮಲ್ಕೊಂಡ್ಬಿಡು, ಎಲ್ಲ ತಲೆ ಒಳಗೆ ಹೊರಟು ಹೋಗುತ್ತೆ. ಹಾಗಿದ್ದಿದ್ರೆ ಒಂದೊಂದು ವರ್ಷಕ್ಕೆ ಎಲ್ಲರಿಗೂ ಡಿಗ್ರಿ ಕೊಡ್ಬೋದಾಗಿತ್ತು. ಯಾಕೆ, ಒಂದು ದಿವಸ ತಲೆಗೆ ಇಟ್ಕೊಂಡ್ಬಿಟ್ರೆ ಸಾಕಲ್ಲ, ಎಲ್ಲ ತಲೆಯಲ್ಲಿ ಹೊರಟು ಹೋಗುತ್ತೆ. ಎಕ್ಸಾಮ್ ಬರೆಯೋರು ಎಲ್ಲರೂ ಡಿಗ್ರಿ ತಗೋಬೋದಾಗಿತ್ತು. ಹಾಗೆ ಹೋಗಲ್ಲ, ಅದನ್ನು ಕೂತು ಅಧ್ಯಯನವನ್ನು ಮಾಡಬೇಕಾಗತ್ತೆ, ಪರಿಶ್ರಮವನ್ನು ಪಡಬೇಕಾಗತ್ತೆ. ಅದಕ್ಕೆಲ್ಲದಕ್ಕಿಂತಲೂ ಕೂಡ ಗುರುಗಳ ಅನುಗ್ರಹ ಬೇಕಾಗತ್ತೆ, ತಿಳಿಬೇಕಾಗತ್ತೆ. ಆ ಅನುಗ್ರಹ ಆನಂದ ತೀರ್ಥರು ಮಾಡಿದ್ದರಿಂದ ಕೇವಲ ಶ್ರೀಮದಾಚಾರ್ಯರ ಪುಸ್ತಕದ ಭಾರವನ್ನು ಮಾತ್ರ ಹೊರದೇನೆ ಅದರ ಜೊತೆಗೆ ಪಾಠಕ್ಕೂ ಕೂಡ ಎತ್ತು ಪ್ರತಿನಿತ್ಯ ಕೂತ್ಕೋತಾ ಇತ್ತು. ಭಾವವನ್ನು ಕೂಡ ಅಂದೇನೆ ಟೀಕಾಕೃತ್ಪಾದರು ಧಾರಣೆಯನ್ನ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಆ ಜಯತೀರ್ಥರ ವಿಜಯದಲ್ಲಿ ಹೇಳುವಾಗ ಗ್ರಂಥ ಭಾವಂ ದಧಾನ, ಗ್ರಂಥಗಳ ಭಾವದ ಜೊತೆಗೆ ಭಾರದ ಜೊತೆಗೆ ಭಾರವನ್ನು ಕೂಡ ಭಾವವನ್ನು ಕೂಡ ಎರಡನ್ನೂ ಕೂಡ ಧಾರಣೆ ಮಾಡಿರ್ತಕ್ಕಂಥವರು ನಮ್ಮ ಟೀಕಾಕೃತ್ಪಾದರು. ಅಂತಹ ಅದ್ಭುತವಾದ ಟೀಕಾಕೃತ್ಪಾದರು ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಮಾಡುವಾಗ ಕಿಂಚಿತ್ತು ಅಹಂಕಾರವಿಲ್ಲ. ನ ಶಬ್ದಾಬ್ಧೌ ಗಾಢ ನ ಚ ನಿಗಮ ಚರ್ಚಾ ಸುಚತುರ ನ ಚ ನ್ಯಾಯೇ ಪ್ರೌಢ ನ ಚ ವಿದಿತ ವೇದ್ಯ ಅಪಿಭಯಂ. ನನಗೆ ನ್ಯಾಯಗಳು ಗೊತ್ತಿಲ್ಲ, ಯುಕ್ತಿ ಗೊತ್ತಿಲ್ಲ, ವ್ಯಾಕರಣ ಗೊತ್ತಿಲ್ಲ, ಮತ್ತೊಂದು ಗೊತ್ತಿಲ್ಲ, ಮಗದೊಂದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಮತ್ತಿಷ್ಟೆಲ್ಲ ರಚನೆ ಮಾಡಿದ್ದೀರಿಲ್ಲ ಅಂತಂದ್ರೆ ಪರಂ ಶ್ರೀಮತ್ಪೂರ್ಣ ಪ್ರಭತಿ ಗುರು ಕಾರುಣ್ಯ ಸರಣಿ. ಆನಂದ ತೀರ್ಥರು ನನ್ನ ಮೇಲೆ ಏನೊಂದು ಕರುಣೆಯನ್ನ ಮಾಡಿ ಆಶೀರ್ವಾದವನ್ನ ಮಾಡಿ ಗ್ರಂಥ ಭಾವವನ್ನ ಗ್ರಂಥವನ್ನ ರಚನೆ ಮಾಡ್ತಾನೆ ಅಂತ ಹೇಳಿದ್ದಾರೆಯೋ ಆ ವಾಕ್ಯ ಆನಂದ ತೀರ್ಥರ ಆಶೀರ್ವಾದ ಇಷ್ಟು ಗ್ರಂಥವನ್ನ ರಚನೆ ಮಾಡಲಿಕ್ಕೆ ಸಾಧ್ಯವಾಗಿದೆಯೇ ಹೊರತು ನನ್ನದೇನು ಸ್ವಾತಂತ್ರ್ಯತೆ ಇಲ್ಲ ಅಂತ ಹೇಗೆ ಮಾಡಿದ ಗ್ರಂಥವನ್ನ
ಅಲ್ಲೇ ಇರತಕ್ಕಂತಹ ಸಾಕ್ಷಿ ಪ್ರಾಣದೇವರ ಮುಂದೆ ಇಡಬೇಕು. ದಿನ ಒಳಗಿರತಕ್ಕಂಥ ಆನಂದ ತೀರ್ಥರು ಹನುಮಪ್ಪ ಒಳಗಿಂದ ಬಂದು ಅದಕ್ಕೆ ಗೋಣನ್ನು ಹಾಕಿ ಸಮರ್ಪಕವಾಗಿದೆ ಅಂತ ಸಮ್ಮತಿಯನ್ನು ಕೊಡ್ತಾ ಇದ್ದಾರೋ ಅಂಥ ಅದ್ಭುತವಾಗಿರ್ತಕ್ಕಂತಹ ಟೀಕಾಕುಟ್ಪಾದರ ಗ್ರಂಥ. ಅಂತಹ ಟೀಕಾಕುಟ್ಪಾದರು ಪದ್ಮನಾಭ ತೀರ್ಥರ ಬಗ್ಗೆ ಹೇಳುವಾಗ ಹೇಳ್ತಾರೆ, ನಾನು ಭಾರಿ ಬರೆದಿದ್ದೀನಿ, ಅವರು ಸರಿಯಾಗಿ ಬರೆದಿಲ್ಲ, ಅಥವಾ ನಾನು ಬರೆದಿದ್ದ ಮುಂದೆ ಶ್ರೀಮನ್ ನ್ಯಾಯಸೋಧ ಎಂಬುವುದಾಗಿ ದೊಡ್ಡದಾಗಿ ಗ್ರಂಥ ಹೊರಹೊಮ್ಮತ್ತೆ. ಅದನ್ನು ಅಧ್ಯಯನವನ್ನ ಮಾಡಿದ್ದವರನ್ನೇ ಪಂಡಿತರು ಅಂತ ಕರೀತಾರೆ. ಪ್ರತಿಯೊಬ್ಬ ಮತಾಚಾರ್ಯರಿಗೂ ಕೂಡ ಉತ್ತರವನ್ನ ಕೊಡ್ತಾದೆ ಈ ಗ್ರಂಥ ಎನ್ನುವಂತಹ ಅಹಂಕಾರ ಕಿಂಚಿತ್ತೂ ಕೂಡ ಟೀಕಾಕುಟ್ಪಾದರಲ್ಲಿ ಇಲ್ಲದೇನೆ ರಮಾ ನಿವಾಸೋಚಿತ ವಾಸ ಭೂಮಿ ಸಂಜ್ಞಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯವಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧೀರ್ ಭವತಾಜ್ಯುಭೂತ್ಯೆ ಎಂಬುವಂತೆ ಆ ಪದ್ಮನಾಭ ತೀರ್ಥರನ್ನ ಕುರಿತು ಮಂಗಳಾಚರಣೆಯನ್ನ ಮಾಡ್ತಾ ಇದ್ದಾರೆ, ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ ಗುರುಗಳು ಎಂಬುದಾಗಿ ಹೇಳುವಾಗ ಎಂತಹ ಅದ್ಭುತವಾದ ಪ್ರಯೋಗವನ್ನು ಮಾಡ್ತಾರೆ ನೋಡಿ. ರಮಾ ನಿವಾಸೋಚಿತ ವಾಸಭೂಮಿ ಸಂಜ್ಞಾಯ ರತ್ನಾವಲಿ ಜನ್ಮಭೂಮಿ ಅಂತ ಏರಿದರ ತಾತ್ಪರ್ಯ ಅಂದರೆ ರಮಾ ಲಕ್ಷ್ಮೀದೇವಿ ನಿವಾಸ. ಲಕ್ಷ್ಮೀದೇವಿ ಎಲ್ಲಿ ವಾಸವನ್ನ ಮಾಡ್ತಾಳೆ ಅಂತ ಕೇಳಿದರೆ ಪ್ರತಿಯೊಬ್ಬರು ತಕ್ಷಣ ಹೇಳೋದು ಭಗವಂತನ ತೊಡೆ ಮೇಲೆ ಕೂತಿದ್ದಾಳೆ. ಯಾವುದೇ ಪ್ರತಿಮಾ ನೋಡ್ರಿ, ಯಾವುದೇ ಭಾವಚಿತ್ರ ನೋಡಿ, ಪರಮಾತ್ಮನ ಎಡಗಡ ತೊಡೆಯ ಮೇಲೆ ಲಕ್ಷ್ಮೀದೇವಿ ಕೂತಿದ್ದಾಳೆ. ಆ ಲಕ್ಷ್ಮೀದೇವಿಯ ಭುಜದ ಮೇಲೆ ಭಗವಂತ ಒಂದು ಕೈಯನ್ನು ಹಾಕೊಂಡಿದ್ದಾನೆ. ಅದನ್ನೇ ತಾತ್ಪರ್ಯದಲ್ಲಿ ಶಿವದಾಚಾರು ಲಕ್ಷ್ಮೀ ಭುಜಾಂತರಗತ ಸ್ವರತೋಪಿ ಚಾಗ್ರೇ ಅಂತ ಅದಕ್ಕೆ ರಮಾ ನಿವಾಸೋಚಿತ ವಾಸ. ಆ ವಾಸಕ್ಕೆ ಆವಾಸಕ್ಕೆ ಯಾವುದು ಭೂಮಿ ಆಯಿತು ಅವಳಿಗೆ ಭಗವಂತನ ತೊಡೆಗಳೇ ಭೂಮಿಯಾಯಿತು. ಲಕ್ಷ್ಮೀದೇವಿ ವಾಸವನ್ನ ಮಾಡುವುದಕ್ಕೆ ಅದಕ್ಕೊಂದು ರೂಪ, ಅದು ಭೂರೂಪ. ಶ್ರೀ ಭೂರೂಪ ದುರ್ಗಾ ರೂಪ ಅಂತ ಕರಿತೀವಲ್ಲ, ಹಾಗೆ ಭೂರೂಪ. ಯಾಕೆ? ಭಗವಂತನ ತೊಡೆಗಳನ್ನೇ ತನ್ನ ಆವಾಸ ಸ್ಥಾನವನ್ನಾಗಿ ಮಾಡಿಕೊಂಡು ತಾನು ಎಲ್ಲ ಜಗತ್ತನ್ನು ಕೂಡ ಧಾರಣೆಯನ್ನ ಮಾಡಿದ್ದಾಳಲ್ಲ ಲಕ್ಷ್ಮೀದೇವಿ. ಆ ಕಾರಣಕ್ಕೋಸ್ಕರವಾಗಿ ರಮಾ ನಿವಾಸೋಚಿತ ವಾಸ ಭೂಮಿ. ಯಾವುದದು? ಭಗವಂತನ ತೊಡೆ. ಅರ್ಥ ಭಗವಂತ ಲಕ್ಷ್ಮೀದೇವಿಗೆ ವಾಸ ಮಾಡುವುದಕ್ಕೆ ಅಂತ ತನ್ನ ಎಡಗಡೆ ತೊಡೆಯನ್ನ ಲಕ್ಷ್ಮೀದೇವಿಗೆ ಕೊಟ್ಟಿದ್ದರೆ, ಬಲಗಡೆ ತೊಡೆಯನ್ನ ಮುಖ್ಯ ಪ್ರಾಣದೇವರಿಗೆ ಕೊಟ್ಟ, ಇನ್ಯಾರಿಗೂ ಕೊಟ್ಟೆ. ಉದ್ಯದ್ರವಿ ಪ್ರಕಾರ ಸನ್ನಿವ ಮಚ್ಚುತಾಂಕೆ. ಭಗವಂತನ ತೊಡೆಯ ಮೇಲೆ ಎಷ್ಟು ಕೋಟಿ 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 ದೇವತೆಗಳಿದ್ದಾರೆ, ಎಷ್ಟು ಅನಂತ ಜೀವರಾಶಿಗಳಿದ್ದಾರೆ. ಎಲ್ಲರನ್ನ ಒಂದ್ ಕಡೆ ಹಿಂಜರಿಗಿಸ್ಬಿಟ್ಟ ಭಗವಂತ. ಯಾಕೆ? ನಿಮ್ಮಲ್ಲೇನಿಲ್ಲ ಅಂದ. ಎಲ್ಲ ನನ್ನನ್ನ ಪೂಜೆ ಮಾಡುವುದು, ಉಪಾಸನೆ ಮಾಡುವುದು, ಧ್ಯಾನ ಮಾಡುವುದು, ನನ್ನ ಹೇಳಿದ ಮಾತನ್ನ ಕೇಳುವುದು, ಪ್ರತಿಯೊಂದರಲ್ಲೂ ಕೂಡ ವಾಯುದೇವರೇ ಅಗ್ರಗಣ್ಯರು. ಅದಕ್ಕೆ ಅವರು ಜೀವೋತ್ತಮರು. ಆ ಜೀವೋತ್ತಮರಾದ ವಾಯುದೇವರನ್ನ ಭಗವಂತ ಶ್ರೀಮಂತಮೇನಂ ಹನುಮಂತ ಮಾವುಹು. ಏನ್ ಶ್ರೀಮಂತಿಕೆ? ಭಗವಂತನ ತೊಡೆಯ ಮೇಲೆ ಕೂತ್ಕೊಳ್ಳೋದೇ ದೊಡ್ಡ ಶ್ರೀಮಂತಿಕೆ. ಬೇರೆಯವರಿಗೆ ಆ ಸ್ಥಾನ ಕೊಟ್ಟಿದ್ದು ಅದು ನಮಗೆ ಕೊಟ್ಟಿದ್ರೆ ಇದೇನ್ ಬಿಡ್ರಿ, ಇವನ ಹತ್ರ 1 ಕೋಟಿ ರೂಪಾಯಿ ಇದೆ, ಇವನ ಹತ್ರ 1 ಕೋಟಿ ರೂಪಾಯಿ ಇದೆ, ಇವನೇನು ಶ್ರೀಮಂತ ಅಂತ ಹೇಳದ್ ನೀವು? ಎಲ್ಲರ ಹತ್ರ ಕೋಟಿ ರೂಪಾಯಿ ಇದೆಯಲ್ಲ, ಎಲ್ಲರೂ ಶ್ರೀಮಂತರೇ ಅಂತಂತಿತ್ತು. ಯಾರಲ್ಲೂ ಇಲ್ಲದೆ ಇರುವಂತಹ ಶ್ರೀಮಂತಿಕೆ ನಮ್ಮಲ್ಲಿದ್ರೆ ಅದು ನಿಜವಾದ ಶ್ರೀಮಂತಿಕೆ. ಹಾಗಾಗಿ ಅಂತಹ ಶ್ರೀಮಂತಿಕೆಯನ್ನ ಮುಖ್ಯ ಪ್ರಾಣದೇವರಿಗೆ ಭಗವಂತ ಕೊಟ್ಟ. ಅದೇ ಬಲ ತೊಡೆಯ ಮೇಲೆ ಕೂಡಿಸ್ಕೊಂಡು ಕೂತಿದ್ದಾನೆ. ಇನ್ಯಾರಿಗೂ ಆ ಪುತ್ರ ಸ್ಥಾನವನ್ನ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಗ್ಯಾರಂಟಿ. ಯಾಕೆಂದ್ರೆ ಅವರಷ್ಟು ಉಪಾಸನೆ, ಅನುಸಂಧಾನ, ಜಪ, ತಪ, ಭಗವತ್ ಕಾರ್ಯಸಾಧಕತ್ವ ಇನ್ಯಾವ ಜೀವರಾಶಿಯಲ್ಲೂ ಇಲ್ಲ. ಅದಕ್ಕೋಸ್ಕರವಾಗಿ ಎಡಗಡೆ ತೊಡೆ ಮೇಲೆ ಲಕ್ಷ್ಮೀದೇವಿ, ಬಲ ತೊಡೆಯ ಮೇಲೆ ವಾಯುದೇವರು. ಹೀಗಾಗಿ ರಾಮಾನಿವಾಸೋಚಿತ ವಾಸ ಭೂಮಿ. ಯಾರಿಗೆ? ಎಡಗಡೆ ತೊಡೆ ಲಕ್ಷ್ಮೀದೇವಿಗೆ, ಬಲಗಡೆ ತೊಡೆ ಮುಖ್ಯ ಪ್ರಾಣದೇವರಿಗೆ. ಇಬ್ರು ನನಗೆ ಗುರುಗಳೇ. ಒಬ್ಳು ತಾಯಿತ್ವೇನ ಗುರು, ಇನ್ನೊಬ್ಳು ನನಗೆ ಗ್ರಂಥಕರ್ ಬರೆಯುವುದಕ್ಕೆ ಅನುಗ್ರಹ ಮಾಡತಕ್ಕಂತಹ ಸ್ವರೂಪೋದ್ಧಾರಕರಾಗಿರ್ತಕ್ಕಂತಹವರು ಮುಖ್ಯ ಪ್ರಾಣದೇವರು. ಇಬ್ಬರೂ ಕೂಡ ಭಗವಂತನ
ತೊಡೆಗಳನ್ನೇ ಆಶ್ರಯಿಸಿಕೊಂಡು ಇದ್ದಾರೆ. ಅದಕ್ಕೆ ರಮಾನಿವಾಸೋಚಿತ ವಾಸಭೂಮಿ ಎಂಬುದಾಗಿ ಪ್ರಯೋಗವನ್ನ ಮಾಡಿದ್ದಾರೆ. ಅಷ್ಟೇ ಸಾಲದು. ಹಾಗಾದರೆ ವಾಯುದೇವರು ಲಕ್ಷ್ಮೀದೇವಿ ಇಬ್ಬರೂ ಕೂಡ ಚೆನ್ನಾಗಿ ಉಪಾಸನೆ ಮಾಡ್ತಾರೆ, ಒಪ್ಪಿಕೊಂಡ್ವಿ. ಇಬ್ರಿಗೂ ತೊಡೆ ಮೇಲೆ ಕೊಟ್ಟಿದ್ದರಿಂದ ಇಬ್ರಿಗೂ ಒಂದೇ ಸಮಾನವಾಗಿರ್ತಕ್ಕಂಥ ಪ್ರಾಶಸ್ತ್ಯವೇನಾದರೂ ದೇವರು ಕೊಟ್ಟನೇನೋ ಅಂತ ಬಂದರೆ ಅದು ಟೀಕಾ ಕೊಟ್ಪಾದರೆ ಹೇಳಿದ್ರು ರಮಾನಿವಾಸೋಚಿತ ವಾಸಭೂಮಿ ಅಂತಂದರು. ಅಲ್ಲ ಸ್ವಾಮಿ, ಅದೇ ತದ್ಭಾವ ಪೂರ್ವಕಂ. ನೀವು ಒಂದು ಹೇಳಿದ್ದು ನಮಗೆ ಸರಳವಾದ ಶಬ್ದ, ರಮಾದೇವಿ ಲಕ್ಷ್ಮೀದೇವಿ ವಾಸಸ್ಥಾನವಾಗಿ ಭಗವಂತನ ತೊಡೆ, ನಮ್ಗಷ್ಟೇ ಗೊತ್ತಿದೆಯಲ್ಲ. ಅದಕ್ಕೆ ಕೇಳಿದ್ರು ವಾಯುದೇವರಿಗಿಂತಲೂ ಉತ್ತಮ ಲಕ್ಷ್ಮೀದೇವಿ ಅಂತ ಒಂದು ತಿಳಿಸ್ಬೇಕಲ್ಲ. ಅದಕ್ಕೆ ಶಬ್ದ ಪ್ರಯೋಗವು ರಮಾನಿವಾಸೋಚಿತ ವಾಸಭೂಮಿ. ರಮಾ ಲಕ್ಷ್ಮೀದೇವಿ ಏನೇನು ಉಪಾಸನೆಯನ್ನ ಮಾಡಿದ್ದಾಳೆಯೋ ಅದು ವಾಯುದೇವರಿಗಿಂತಲೂ ಕೋಟಿಪಟ್ಟು ಉತ್ತಮ ಲಕ್ಷ್ಮೀದೇವಿ. ಅದಕ್ಕೇನ್ ಮಾಡಿದ ಭಗವಂತ, ಅವಳಿಗೆ ಇನ್ನೊಂದು ಸ್ಥಾನವನ್ನು ಕೊಟ್ಟ. ಆ ಸ್ಥಾನವನ್ನ ವಾಯುದೇವರು ಕೊಡ್ಲಿಲ್ಲ. ಯಾವುದದು ಅಂದ್ರೆ, ವಾಯುದೇವರಿಗಿಂತಲೂ ನೀನು ಹೆಚ್ಚು ಉಪಾಸನೆ ಮಾಡ್ತಾ ಇದ್ದಿ, ದೊಡ್ಡದಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಾ ಇದ್ದಿ. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಶ್ರೀ ಭೂದುರ್ಗ ಆಗಿ ಸೃಷ್ಟಿ ಸ್ಥಿತಿ ಸಂಹಾರಾದಿಗಳಿಗೆ ಎಲ್ಲೇ ಹೋದರೂ ಕೂಡ ನನಗೆ ಅಧಿಷ್ಠಾನಭೂತಳಾಗಿ ಸೇವೆಯನ್ನು ಮಾಡ್ತಾ ಇದೆಯಲ್ಲ ಅಂತ ಹೇಳಿ ಆ ರಮಾದೇವಿಯನ್ನ ಭಗವಂತ ಎತ್ತಿಕೊಂಡು ಇನ್ನೊಂದು ಆವಾಸ ಭೂಮಿ, ತನ್ನ ಹೃದಯ ಎಂಬ ಅದ್ಭುತವಾಗಿರತಕ್ಕಂತಹ ಆಶ್ರಯವನ್ನ ಪರಮಾತ್ಮ ಲಕ್ಷ್ಮೀದೇವಿಗೆ ಕೊಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ರಮಾನಿವಾಸೋಚಿತ, ಲಕ್ಷ್ಮೀದೇವಿಗೆ ಇನ್ನೊಂದು ಯೋಗ್ಯವಾಗಿ ವಾಸಸ್ಥಾನವಾಗಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಸ್ಥಳ ಅದು ಭಗವಂತನ ಹೃದಯ. ಆ ಹೃದಯವನ್ನೇ ಲಕ್ಷ್ಮೀದೇವಿಗೆ ಪರಮಾತ್ಮ ಕೊಟ್ಟು ಬಿಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ರಮಾನಿವಾಸೋಚಿತ ವಾಸಭೂಮಿ.